ನಮಸ್ಕಾರ ಸ್ನೇಹಿತರೆ, ನೀವ್ಯಾರಾದರೂ ತೆಂಗಿನ ತೋಟ ಮಾಡುವಂಥ ಐಡಿಯಾದಲ್ಲಿದ್ದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸ್ನೇಹಿತರೆ, ನೀವು ಗಿಡಗಳನ್ನು ಪ್ಲಾಂಟೇಶನ್ ಮಾಡಿದಂಥ ಮೊದಲ 5ರಿಂದ 6 ವರ್ಷ ಈ ತೆಂಗಿನ ಗಿಡಗಳನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ. ಸೊ ನೀವು ಏನು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಸೊ ನೋಡ್ಬೋದು ತೆಂಗಿನ ಗಿಡಗಳು ಯಾವ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ. ಸೊ ಇದನ್ನು ಮಾಡಿರುವಂಥದ್ದು ಈ ರೈನೋಸೆರಸ್ ಬೀಟಲ್ ಅನ್ನುವಂಥ ಒಂದು ದುಂಬಿ. ಇದರಲ್ಲಿ ಮೇಲ್ ಕೂಡ ಇದೆ, ಫೀಮೇಲ್ ಕೂಡ ಇದೆ. ಸೊ ಇವು ಏನು ಮಾಡುತ್ತೆ ಅಂತಂದರೆ ತೆಂಗಿನ ಗಿಡದ ಮಧ್ಯಭಾಗ, ಸೊ ಆರ್ಟ್ ಪಾರ್ಟ್ ಅಂತ ಕರೀತಾರೆ, ಹೃದಯ ಭಾಗ ತೆಂಗಿನ ಗಿಡದ ಮಧ್ಯಭಾಗದಲ್ಲಿ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ, ಈ ಸಾಫ್ಟ್ ಪೋರ್ಷನ್ನ ಕಂಪ್ಲೀಟಾಗಿ ತಿಂದು ಗಿಡನೇ ಸತ್ತೋಗೋ ಥರ ಮಾಡುತ್ತೆ. ಸೊ ನೀವು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಇದನ್ನು ಅವಾಯ್ಡ್ ಮಾಡುವಂಥದ್ದು, ಗಿಡದ ಒಳಗೆ ಹೋದ್ಮೇಲೆ ಅವಾಯ್ಡ್ ಮಾಡುವಂಥದ್ದು ತುಂಬಾ ಕಷ್ಟ. ಸೊ ಇದು ಬರದೇ ಇರೋ ಥರ ಪ್ರಿವೆಂಟ್ ಮಾಡ್ಬೋದು. ನಿಮ್ಮ ಗಿಡಗಳ ಒಳಗಡೆ ಹೋಗದೇ ಇರೋ ಥರ ಯಾವ ರೀತಿ ಪ್ರಿವೆಂಟ್ ಮಾಡ್ಬೋದು ಅಂತಂದರೆ, ಒಂದಷ್ಟು ನ್ಯಾಪ್ತಲಿನ್ ಬಾಲ್ಗಳನ್ನು, ಈ ಜಿರ್ಲೆ ಉಂಡೆ ಅಂತ ಕರಿತೀವ, ಅವುಗಳನ್ನು ತೆಂಗಿನ ಗಿಡಕ್ಕೆ ಕಟ್ಟೋದ್ ಮುಖಾಂತರ, ಸೊ ಒಂದಷ್ಟು ಟ್ರ್ಯಾಪ್ಗಳನ್ನ ಯೂಸ್ ಮಾಡೋ ಮುಖಾಂತರ ಇವುಗಳನ್ನ ಅವಾಯ್ಡ್ ಮಾಡ್ಬೋದು. ಒಂದು ಸರಿ ಅವು ಏನಾದರೂ ಮರದ ಒಳಗೆ ಹೋಯ್ತು ಅಂತಂದರೆ, ಸೊ ನಾವು ಅದನ್ನು ಈಚೆ ತೆಗೆಯೋದು ಕಷ್ಟ. ಮತ್ತು ನೀವು ಇಲ್ಲಿ ನೋಡ್ತಿರ್ಬೋದು ಇವತ್ತು ಯಾವ ರೀತಿ ಮರನ ಹಾಳು ಮಾಡಿದೆ. ಮತ್ತು ಇವತ್ತು ನಾವು ಸುಮಾರು ಇದೊಂದು ಗಿಡದಲ್ಲೇ 3ರಿಂದ 4 ದುಂಬಿಗಳನ್ನು ಈಚೆ ತೆಗೆದ್ವಿ ಸ್ನೇಹಿತರೆ. ಸೊ ಇದು ಕಂಪ್ಲೀಟಾಗಿ ಗಿಡ ಹೋದಂತೆಯೇ. ಸೊ ಈ ಗಿಡನ ರೀಪ್ಲೇಸ್ ಮಾಡಿ ಬೇರೆ ಗಿಡನ ಪ್ಲಾಂಟೇಶನ್ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ಈ ದುಂಬಿಗಳಿಂದ ಯಾವ ರೀತಿಯೆಲ್ಲ ನಾವು ಪ್ರಿಕಾಷನ್ ತಗೊಳ್ಬೇಕು ಅನ್ನೋದನ್ನು ನೀವು ತೆಂಗಿನ ತೋಟ ಮಾಡೋಕ್ಕಿಂತ ಮುಂಚೆ ಒಂದು ಸರಿ ತಿಳ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.